ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ಪಾರ್ಟ್ 4 ವಿಡಿಯೋದಲ್ಲಿ ರಿಮೈಂಡರ್ ಥಿಯರಂ ಬಗ್ಗೆ ತಿಳ್ಕೊಂಡಿದ್ವಿ. ಶೇಷ ಪ್ರಮೇಯ. ಸೊ ಅದರಲ್ಲಿ ಒಂದಷ್ಟು ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ಪಾರ್ಟ್ 5 ವಿಡಿಯೋದಲ್ಲಿ ಫ್ಯಾಕ್ಟರ್ ಥಿಯರಂ, ಅಪವರ್ತನ ಪ್ರಮೇಯದ ಒಂದಷ್ಟು ಲೆಕ್ಕಗಳನ್ನು ನೋಡೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು, ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ್ ಅನ್ನೋ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ನ ಆ್ಯಡ್ ಮಾಡಿರಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಕಾನ್ಸೆಪ್ಟ್ಗೆ ಹೋಗೋಣ. ಫ್ಯಾಕ್ಟರ್ ಥಿಯರಂ. ಸೊ ಅಪವರ್ತನ ಪ್ರಮೇಯ. If p of a is equal to 0, then x minus a is a factor of p of x. When x minus is a factor of p of x, then p of a is equal to 0. x minus a ಯು p of x ನ ಅಪವರ್ತನವಾಗಿದ್ದಾಗ p of a is equal to 0 ಬಹುಪದೋಕ್ತಿ ಅಪವರ್ತನ ಪ್ರಮೇಯ ಎನ್ನುತ್ತೇವೆ. ಇಲ್ಲೇನಿಲ್ಲ, g of x ಕೊಟ್ಟಿರ್ತಾರೆ, ಅದೇನು x minus a ಕೊಟ್ಟಿರ್ತಾರೆ. ಸೊ ಇದು 0 ಹಾಕೊಂಡು x minus a ಬಂತು. ಸೊ ಮೈನಸ್ ಎ ಈ ಕಡೆ ಬಂದರೆ ಪ್ಲಸ್ ಎ. ಸೊ ಎ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಏನು ಎ. ಸೊ ಅದನ್ನ ತಗೊಂಬಂದು ಪಿ ಆಫ್ ಎಕ್ಸ್ ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 0. ಸೊ ಅದನ್ನ ಏನಂತ ಕರಿತೀವಿ? ಸೊ ಅಪವರ್ತನ ಪ್ರಮೇಯ ಅಥವಾ ಫ್ಯಾಕ್ಟರ್ ಥಿಯರಂ ಅಂತ ಕರಿತೀವಿ. ಸೊ ಈಗ ಒಂದಷ್ಟು ಲೆಕ್ಕಗಳನ್ನು ನೋಡೋಣ. ಎಕ್ಸ್ ಮೈನಸ್ 3 ಎಂಬುದು ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 4x ಮೈನಸ್ 2 ಅಪವರ್ತನ ಎಂದು ತೋರಿಸಿ. ಶೋ ದಟ್ x minus 3 is a factor of the polynomial x cube minus 3x square plus 4x minus 2. So ಇಲ್ಲಿ ಏನು ಕೊಟ್ಟಿದ್ದಾರೆ? p of x x cube minus x cube minus 3x square ಕೊಟ್ಟಿದ್ದಾರೆ. p of x square is equal to x cube minus 3x square plus 4x minus 2. ನೆಕ್ಸ್ಟ್ g of x ಕೊಟ್ಟಿದ್ದಾರೆ x minus 3. ಸೊ g of x ಏನಾಯಿತು? 0 ಆಯಿತು. x minus 3 minus 3 ಈ ಕಡೆ ಬಂದರೆ ಪ್ಲಸ್ 3. ಸೊ x ವ್ಯಾಲ್ಯೂ ಏನಾಯಿತು? 3 ಆಯಿತು. ಸೊ x ವ್ಯಾಲ್ಯೂ ತೊಗೊಂಬಂದ್ಬಿಟ್ಟು p of x ಅಲ್ಲಿ ಹಾಕಿದ್ರೆ ನಮ್ಗೆ 0 ಬಂದರೆ ಅದು ಸ್ಯಾಟಿಸ್ಫೈಡ್ ಆಫ್ ದ ಫ್ಯಾಕ್ಟರ್ ಥಿಯರಂ. ಸೊ 3 ಹೋಲ್ ಕ್ಯೂಬ್ ಮೈನಸ್ 3 ಇಂಟು 3 ಹೋಲ್ ಸ್ಕ್ವಯರ್ ಪ್ಲಸ್ 4 ಇಂಟು 3 ಮೈನಸ್ 2. 3 ಕ್ಯೂಬ್ ಅಂದರೆ 27 ಮೈನಸ್ 3 ಇಂಟು 3 ಸ್ಕ್ವೇರ್ ಅಂದರೆ 9 ಪ್ಲಸ್ 4 ಇಂಟು 3 12. ಇಲ್ಲಿ ಮೈನಸ್ 2. 27 ಮೈನಸ್ 9 is 27 ಪ್ಲಸ್ 12 ಮೈನಸ್ 12. ಸೊ ಅಲ್ಲಿ ಏನಾಯಿತು? ಪ್ಲಸ್ 12 27 ಮೈನಸ್ 27 ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಏನು ಹಿಡಿತು? p of 3. So p of 3 ಅನ್ನೋದು, so this is not the value of factor of the given p of x and g of x. So g of x ವ್ಯಾಲ್ಯೂ ತಗೊಂಡೋಗಿ ಇದ್ರಲ್ಲಿ ಹಾಕಿದ್ರೆ ಎಷ್ಟು ಬರಬೇಕಾಗಿತ್ತು? ನಮಗೆ 0 ಬರಬೇಕಾಗಿತ್ತು. ಸೊ ಇನ್ನೊಂದು ಲೆಕ್ಕ ನೋಡ್ರಿ, ಅದೇ ತರ p of x is equal to x cube minus 3x square plus 4x minus 12 ಕೊಟ್ಟಿದ್ದಾರೆ. g of x ಬಂದು ಎಷ್ಟು ಕೊಟ್ಟಿದ್ದಾರೆ? x minus 3 ಕೊಟ್ಟಿದ್ದಾರೆ. ಸೇಮ್ ಕ್ವಶನ್ ಪ್ಲಸ್ 12 ಹಾಕೊಂಡಿದ್ದೀವಿ ಅಷ್ಟೇ. g of x 0 is equal to x minus 3 minus 3 ಕಡೆ ಅಂದರೆ ಪ್ಲಸ್ 3. ಸೊ ವ್ಯಾಲ್ಯೂ ಆಫ್ x ಬಂತು 3 ಬಂತು. ಇನ್ ದ ಪ್ಲೇಸ್ ಆಫ್ x is 3. 3 ಕ್ಯೂಬ್ ಮೈನಸ್ 3 ಇಂಟು 3 ಹೋಲ್ ಸ್ಕ್ವಯರ್ ಪ್ಲಸ್ 4 ಇಂಟು 3 ಮೈನಸ್ 12. ಸೊ 3 ಸ್ಕ್ವೇರ್ 3 ಕ್ಯೂಬ್ ಅಂದರೆ 27 ಮೈನಸ್ 3 ಇಂಟು 3 ಸ್ಕ್ವೇರ್ ಅಂದರೆ 9 ಪ್ಲಸ್ 4 3 is 12 ಮೈನಸ್ 12. 27 9 3 is 27 ಪ್ಲಸ್ 12 ಮೈನಸ್ 12. ಸೊ ಇಲ್ಲಿ ಏನಾಯಿತು? ಪ್ಲಸ್ 27 ಮೈನಸ್ 27 ಗೆಟ್ ಕ್ಯಾನ್ಸಲ್,
ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ ಆಯಿತು. ಸೊ ಪಿ ಆಫ್ 3 ವ್ಯಾಲ್ಯೂ ಏನು ಬಂತು 0. ಸೊ 0 ಬಂದಾಗ ಸೊ ದಟ್ ಈಸ್ ದ ಫ್ಯಾಕ್ಟರ್ ಆಫ್ ದ ಗಿವನ್ ಪಿ ಆಫ್ ಎಕ್ಸ್. ಸೊ 3 ಅನ್ನೋದು 0 ಬಂತು, ದಟ್ ಈಸ್ ದ ಫ್ಯಾಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಕ್ಕ ಎಕ್ಸ್ ಮೈನಸ್ 2 ಎಂಬುದು ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 6x ಮೈನಸ್ 2 ಅಪವರ್ತನವೆಂದು ಪರೀಕ್ಷಿಸಿ. ಚೆಕ್ ವೆದರ್ ಎಕ್ಸ್ ಮೈನಸ್ 2 is the factor of the polynomial x cube minus 3x square plus 6x minus 20. So p of x ಏನು ಕೊಟ್ಟಿದ್ದಾರೆ, x cube minus 3x square 6x minus 20 ಕೊಟ್ಟಿದ್ದಾರೆ. ಸೊ g of x ಏನು ಕೊಟ್ಟಿದ್ದಾರೆ, x minus 2. ಸೊ g of x ಏನಾಯ್ತು 0 x minus 2 minus 2 ಈ ಕಡೆ ಅಂದರೆ ಪ್ಲಸ್ 2. ಸೊ x ವ್ಯಾಲ್ಯೂ ಎಷ್ಟು ಬಂತು ನಮಗೆ 2. ಸೊ p of 2 substitute agre in the place of x 2 cube minus 3 into 2 whole square 6 into 2 minus 20. p of 2 cube andre 8 minus 3 into 2 square andre 4 6 2 is 12 minus 20. 8 minus 3 into 4 is 3 4 ಎಷ್ಟು ಬಂತು 3 4 is 12 plus 12 minus 20. So plus 12 minus 12 cancel ಆಯಿತು, ರಿಮೈನಿಂಗ್ ಏನು 8 minus 20. So 8 minus 20 ಅಂದರೆ minus 12. So p of 2 is not a factor of the given x cube minus 3x square plus 6x minus 20. So ಇಲ್ಲಿ equal to 0 ಬಂದರೆ ಫ್ಯಾಕ್ಟರ್ ಅಂತ ಕರಿತೀವಿ, not equal to 0 ಬಂದರೆ that is not a factor, that's not a factor ಅಂತ ಹೇಳ್ತೀವಿ. ಸೊ ಮುಂದಿನ ಲೆಕ್ಕ x ಮೈನಸ್ ಯು ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಅಪವರ್ತನವಾದಾಗ ಏನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಎಕ್ಸ್ ಮೈನಸ್ ಯು ಇಸ್ ಎ ಫ್ಯಾಕ್ಟರ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ದೆನ್ ದ ಫೈಂಡ್ ದ ವ್ಯಾಲ್ಯೂ ಆಫ್ ಎ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಎಕ್ಸ್ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಪ್ಲಸ್ 2. ನೆಕ್ಸ್ಟ್ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ ಎಷ್ಟು, ಎಕ್ಸ್ ಮೈನಸ್. ಸೊ ಇದು ಜಿ ಆಫ್ ಎಕ್ಸ್ ವ್ಯಾಲ್ಯೂ ಏನಾಯ್ತು 0 ಎಕ್ಸ್ ಮೈನಸ್ ಎ ಆ ಕಡೆ ಬಂದರೆ ಪ್ಲಸ್ ಎ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಏನು ಬಂತು, ಎ ಬಂತು. ಪಿ ಆಫ್ ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಅಲ್ಲಿ ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ಇಂಟು ಎ ಪ್ಲಸ್ ಎಕ್ಸ್ ಪ್ಲಸ್ 2. ಸೊ ಪಿ ಆಫ್ ಎ ಅಂತ ಫ್ಯಾಕ್ಟರ್ ಅಂತ ಕೊಟ್ಟಾಗ ಪಿ ಆಫ್ ಎ ವ್ಯಾಲ್ಯೂ ಇಸ್ 0. ಎ ಕ್ಯೂಬ್ ಏನಾಯಿತು, a square into a is a cube plus ಇಲ್ಲಿ x plus ಅಲ್ಲಿ a ಹಾಕಬೇಕಾಗಿತ್ತು ನೋಡಿ, a plus 2. ಸೊ ಪ್ಲಸ್ a cube minus a cube ಆಯಿತು, 0 is equal to a plus 2 plus 2 ಈ ಕಡೆ ಬಂದರೆ ಏನಾಯಿತು minus 2 is equal to a. ಸೊ ದ ವ್ಯಾಲ್ಯೂ ಆಫ್ a is equal to how much, minus 2. ಸೊ ಈ ಥರ ಅಂದ ಪ್ರಾಬ್ಲಮ್ಸ್ 1 ಮಾರ್ಕ್ ಕೇಳುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಭಾಗಾಕಾರ ಮಾಡದೆಯೇ 2x ಪವರ್ ಆಫ್ 4 ಮೈನಸ್ 6x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಮೈನಸ್ 2 ಎಂಬುದು x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ರಿಂದ ನಿಶೇಷವಾಗಿ ಭಾಗವಾಗುವುದೆಂದು ಸಾಧಿಸಿ. ವಿತೌಟ್ ಆಕ್ಚುಯಲ್ ಡಿವಿಷನ್. ಸೊ ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮದಲ್ಲಿ ಮಾಡಿದ್ವಿ, ಪಿ ಆಫ್ ಎಕ್ಸ್ ಅನ್ನ ಜಿ ಆಫ್ ಎಕ್ಸ್ ಇಂದ ಭಾಗ ಮಾಡಿದ್ವಿ. ಆ ತರ ಮಾಡದೆ ಪ್ರೂವ್ ದಟ್ 2x ಪವರ್ ಆಫ್ 4 ಮೈನಸ್ 6x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಮೈನಸ್ 2 ಇಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ x square minus 3x plus 2. ಸೊ ಇಲ್ಲಿ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಬೇಕು ಫಸ್ಟ್ ನಾವು. ಇಲ್ಲಿ p of x ಕೊಟ್ಟಿದ್ದಾನೆ 2x power of 4 minus 6x cube plus 3x square plus 3x minus 2. ನೆಕ್ಸ್ಟ್ ಇಲ್ಲಿ g of x ಕೊಟ್ಟಿದ್ದಾನೆ x square minus 3x plus 2. ಸೊ ಆಗ ಏನ್ ಮಾಡಿದ್ರು ಒಂದು x minus 2 x plus 1 ಆ ತರ ಕೊಡ್ತಾ ಇದ್ರು. ಸೊ ಈಗ ಏನ್ ಮಾಡ್ಬೇಕು ನಾವು, ಇದನ್ನ ಫ್ಯಾಕ್ಟರೈಸೇಷನ್ ಮಾಡಬೇಕು. ಹೆಂಗೆ, x square minus what are the factors of 2 and 1. ಸೊ ಇಲ್ಲಿ ಪ್ಲಸ್ 2 ಬರಬೇಕು, ಇಲ್ಲಿ ಆಡ್ ಮಾಡಿದ್ರೆ minus 3. minus 2 minus 1 is minus 3 minus 2x minus 1x plus 2. ಸೊ ಕಾಮನ್ ಬಂದಿದೆ, x is the common, remaining x minus 2 minus 1 is the common, remaining is x. 1 plus equal to 2 minus, already 1 minus is taken outside, remaining 1 minus 2. ಸೊ ಇಲ್ಲಿ ಏನು ಬಂತು, ಸೇಮ್ ಬಂತು. ಸೊ ಇಲ್ಲಿ x minus 1 2 ಟೈಮ್ ಇರೋದು x minus 2. ಸೊ ಈಗ ನಮ್ಗೆ ಏನು ಬಂತು, g of x ಬಂತು.
ಸೊ ಇಲ್ಲಿ g1 of x ಅಂತ ತಗೊಂಡ್ಬಿಡ್ತೀವಿ. ಫಸ್ಟ್ ಒನ್ x minus 1 ತಗೊಂತ ಇದೀವಿ. ಸೊ ಇದೇನಾಯ್ತು 0 x minus 1 minus 1 ಈ ಕಡೆ ಅಂದ್ರೆ plus 1 is equal to x. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ p of 1 is equal to 2 into 1 whole power of 4, 6 into 1 whole power of 3, 3 into 1 whole power of 2, 3 into 1 minus 2. 2 into 1 whole power of 4 ಅಂದ್ರೆ 1 minus 6 into 1 cube ಅಂದ್ರೆ 1, 3 into 1 plus 3 minus 2. ಇಲ್ಲಿ 2 minus 6 ones are 6, 3 ones are 3 plus 3 minus 2. Plus 2 minus 2 get cancelled. Next 3 plus 3 6 minus 6 is 0. So p of 1 ಏನು ಬಂತು ನಮಗೆ 0. So 1 is the factor of this one. Next ಇನ್ನೊಂದು ಫ್ಯಾಕ್ಟರ್ ಇದೆ ನಮಗೆ x minus 2 ಫ್ಯಾಕ್ಟರ್ ಇದೆ. p of x ಏನು ಕೊಟ್ಟಿದ್ದಾರೆ x 2x power of 4 minus 6x cube plus 3x square plus 3x minus 2. ನೆಕ್ಸ್ಟ್ ಇಲ್ಲಿ g2 of x ಅಂತ ತಗೊಂತೀವಿ. ಏನು ಕೊಟ್ಟಿದ್ದಾನೆ x minus 2 ಬಂತು ನಾನು ಫ್ಯಾಕ್ಟರೈಸೇಷನ್ ಮಾಡಿದಾಗ. ಸೊ ಅದೇನಾಯ್ತು 0 is equal to x minus 2 minus 2 ಈ ಕಡೆ ಅಂದರೆ plus 2. ಸೊ ದ ವ್ಯಾಲ್ಯೂ ಆಫ್ x ಎಷ್ಟು ಬಂತು 2 ಬಂತು. ಸೊ ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x 2 into 2 whole power of 4 minus 2 whole power of 3, 3 into whole power of 2 square, 3 into 2 minus 2. 2 into 2 whole power of 4 ಅಂದರೆ 16 minus 6 into 2 whole power of 3 ಅಂದರೆ 2 cube ಅಂದರೆ 8, 3 into 2 square ಅಂದರೆ 4, 3 2 is 6 minus 2. 6 12 is 32. Next 6 8 is 48 plus 4 3 is 12. 6 minus 2 ಅಂದರೆ ಎಷ್ಟು ಬಂತು ಇಲ್ಲಿ 4 ಬಂತು. ಈಗ 32 plus 12 plus 4 16, 16 plus 32 48, remaining ಏನಿದೆ minus 48. So therefore p of 2 is also 48 minus 48 is almost 0. Cancel ಮಾಡಿದ್ರೆ 0 ಬಂತು. So therefore x minus 1 and x minus 2 is a factor of 2x power of 4 minus 6x cube plus 3x square plus 3x minus 2. ಇನ್ನೊಂದು ಲೆಕ್ಕ ಇದೆ. Find the values of a and b so that the polynomial x cube minus ax square minus 13x plus b has x minus 1 and x plus 3 as the factors. x minus 1 ಮತ್ತು x plus 3 ಗಳು x cube minus ax square minus 30x plus b ನ ಅಪವರ್ತನಗಳಾಗಿದ್ದು a ಮತ್ತು b ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ p of x 1 ಕೊಟ್ಟಿದ್ದಾರೆ, x cube minus ax square minus 13x plus b. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ g of x ಕೊಟ್ಟಿದ್ದಾರೆ. g of x is equal to x minus 1. ಸೊ 0 is equal to x minus 1 minus 1 ಈ ಕಡೆ ಬಂದರೆ plus 1. ಸೊ x ಎಷ್ಟಾಯಿತು 1 ಆಯಿತು ಫಸ್ಟ್ ಕೇಸ್. ಸೆಕೆಂಡ್ ಕೇಸು g of x is equal to x plus 3 ಆಯಿತು. ಸೊ 0 is equal to x plus 3 plus 3 ಈ ಕಡೆ ಬಂದರೆ minus 3 is equal to x. ಸೊ ಸೆಕೆಂಡ್ ಕೇಸ್ ಇದಾಯಿತು. ಸೊ ಈಗೇನು ಮಾಡೋಣ ನಾವು p of ಫಸ್ಟ್ ಕೇಸು x ಪ್ಲಸ್ ಅಲ್ಲಿ 1 ಹಾಕೋಣ. 1 ಕ್ಯೂಬ್ minus a into 1 square minus 13 into 1 plus 3. ಸೊ ಇಲ್ಲಿ ಫ್ಯಾಕ್ಟರ್ ಅಂತ ಬಂದಾಗ p of 1 ವ್ಯಾಲ್ಯೂ ಏನು ಬರ್ತದೆ 0, 1 ಕ್ಯೂಬ್ ಅಂದರೆ 1, 1 ಸ್ಕ್ವೇರ್ ಅಂದರೆ 1 into a is a minus 13 plus b. ಸೊ ಇಲ್ಲಿ ಏನಾಯಿತು 0 is equal to minus a plus b minus 13 plus 1. 0 is equal to minus a plus b minus 13 plus 1 minus 12. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡ್ರಿ. ಮೈನಸ್ a ಈ ಕಡೆ ಅಂದರೆ ಪ್ಲಸ್ a ಆಯಿತು, ಪ್ಲಸ್ b ಈ ಕಡೆ ಅಂದರೆ minus b is equal to minus 2. ಸೊ ದಿಸ್ is the equation number 1.
ಸೊ ಸೆಕೆಂಡ್ ಕೇಸ್ಗೆ ಏನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು -3 ತಗೋಬೇಕು. ಏನಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಮೈನಸ್ ax² ಮೈನಸ್ 13x ಪ್ಲಸ್ ಬಿ. ಸೊ ಜಿ ಆಫ್ ಎಕ್ಸ್ ಇರ್ತಕ್ಕಂಥದ್ದು ಏನಾಯಿತು, ಎಕ್ಸ್ ಪ್ಲಸ್ 3 0 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಪ್ಲಸ್ 3 ಕಾರ್ಡ್ ಅಂದರೆ -3 ಇಸ್ ಈಕ್ವಲ್ ಟು ಎಕ್ಸ್. -3 is equal to x, x power of 3 minus a square minus 13x plus b. ಈಗ ಪ್ಲೇಸ್ ಅಲ್ಲಿ ಏನಾಗಬೇಕು, b of -3 is equal to -3 whole cube minus a into -3 whole square minus 13 into -3 plus b. p of -3 ಏನಾಗ್ತದೆ, 0 ಆಗ್ತದೆ. -3 whole cube ಅಂದರೆ -27 minus of a 3 square -3 whole square andre 9 minus into minus is plus 13 3 is 39 plus b. 0 is equal to minus 27 kada karna minus a into 9 is 9a plus b plus 39 minus 27. 0 is equal to 9a plus b minus miss agide minus 9a plus b plus 39 minus 27 is plus 12. So idana ee kade shift ಮಾಡ್ಕೊಡ್ರಿ, ಇದು ಫುಲ್ minus 9a ಆಯಿತು plus 9a plus b ಕಡೆ ಅಂದರೆ minus b is equal to 12. So this is the equation number 2. ಈಗ ಏನು ಮಾಡಬೇಕು, ಸಾಲ್ವ್ equation number 1 and 2. equation number ಏನು ಬಂದಿತ್ತು, a minus b is equal to minus 12 ಬಂತು. ಸೆಕೆಂಡ್ equation 9a minus b is equal to plus 12 ಬಂತು. ಸೊ ಈಗ ಏನು ಮಾಡಬೇಕು, ಇಂಟರ್ಚೇಂಜಿಂಗ್ ದ ಸೈನ್. ಇಲ್ಲೇನಾಯಿತು, ಪ್ಲಸ್ ಇರೋದು ಮೈನಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು, ಪ್ಲಸ್ ಇರೋದು ಮೈನಸ್ ಆಯಿತು. ಇಲ್ಲಿ a minus 9a ಅಂದರೆ minus 8a plus a minus b get cancel. ನೆಕ್ಸ್ಟ್ minus 22 minus 12 ಅಂದರೆ minus 24 ಆಯಿತು. minus 8a is equal to minus 24. ಸೊ ಅಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಇಲ್ಲಿ ಬರ್ತಿದ್ದೀನಿ. minus minus get cancel, a is equal to 24 divided by 8. 8 ones 8 3s. ಸೊ a ವ್ಯಾಲ್ಯೂ ಎಷ್ಟು ಬಂತು ನಮಗೆ, 3 ಬಂತು. ಸೊ ಇದನ್ನ ಎತ್ಕೊಂಡು ಹೋಗಿ ನಾವೆಲ್ಲ ಹಾಕಬೇಕು, ಸಬ್ಸ್ಟಿಟ್ಯೂಟ್ a is equal to 3 in equation number 1. equation number 1 ಏನಿದೆ, a minus b is equal to minus 12. ಸೊ a ಎಷ್ಟು 3 minus b is equal to minus 12. ಇಂಟರ್ಚೇಂಜ್ ಮಾಡಿದ್ರೆ ಇದನ್ನ ಈ ಕಡೆ ಇದನ್ನ ಆ ಕಡೆ ಹೋಗಲಿ. 3 minus 12 ಈ ಕಡೆ ಬಂದರೆ plus 12 is equal to minus b ಕಡೆ ಅಂದರೆ plus b. 3 plus 12 15. ಸೊ b ಎಷ್ಟು ಬಂತು ನಮಗೆ, 15 ಬಂತು. ಸೊ ಈ ಥರ ಕೇಳುವಂಥ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತವೆ. ಸೊ ಈ ಕ್ಲಾಸಲ್ಲಿ ನಾವೇನು ಕಳ್ಕೊಂಡ್ವಿ, ಅಪವರ್ತನ ಪ್ರಮೇಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಸಿಂಥೆಟಿಕ್ ಡಿವಿಷನ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟು ಕ್ವಶನ್ ಪೇಪರ್ ಪ್ರಾಬ್ಲಮ್ಸು ಈ ಚಾಪ್ಟರ್ದು ಪಾಲಿನಾಮಿಯಲ್ದು. ಸೊ ಲಾಸ್ಟಲ್ಲಿ ತಿಳ್ಕೊಳ್ಳೋಣ. ಸೊ ಇದೊಂದು ಕ್ಲಾಸ್ ಇದೆ ಮತ್ತು ಇದೊಂದು ಕ್ಲಾಸ್ ಇದೆ. ಸೊ ಟೋಟಲ್ 2 ಕ್ಲಾಸ್ ಆದರೆ ಈ ಒಂದು ಚಾಪ್ಟರ್ ಮುಗೀತದೆ. ಸೊ ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.